ಕನ್ನಡ. ನಾನು ಸಂತೋಷ್ ಕಶ್ಯಪ್. ಕೇಂದ್ರದ NDA ಸರ್ಕಾರ, ಪ್ರಮುಖವಾಗಿ ಭಾರತೀಯ ಜನತಾ ಪಾರ್ಟಿ, ಅದರ ನೇತೃತ್ವವನ್ನು ವಹಿಸಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು 2029ರ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಮಹಿಳೆಯರಿಗೆ 33% ಮೀಸಲಾತಿಯನ್ನು ಕೊಡಬೇಕು ಅಂತ ಮಹಿಳಾ ಮೀಸಲಾತಿ ಮಸೂದೆಯನ್ನು ಸಂಸತ್ ಅಧಿವೇಶನದಲ್ಲಿ ಅಂಗೀಕಾರ ಮಾಡೋದಕ್ಕೆ ಮುಂದಾಗುತ್ತಾರೆ. ಇದಕ್ಕೆ ಪ್ರಬಲವಾಗಿ ಪ್ರತಿಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸ್ತವೆ. ಸರಿಯಾದಂಥ ಬಹುಮತ ಸಿಗೋದಿಲ್ಲ, ಈ ಒಂದು ಮಹಿಳಾ ಮೀಸಲಾತಿ ಮಸೂದೆ ಅಂಗೀಕಾರ ಆಗೋದಿಲ್ಲ. ಇದನ್ನು ವಿಪಕ್ಷಗಳು ನಾವು ಸಂವಿಧಾನವನ್ನು ಉಳಿಸಿದ್ವಿ, ದೇಶವನ್ನು ಉಳಿಸಿದ್ವಿ, NDA ಸರ್ಕಾರಕ್ಕೆ ಮೋದಿಯವರಿಗೆ ಭಾರಿ ಮುಖಭಂಗ ಅಂತ ಮಾತನಾಡ್ತಾ ಇದ್ರೆ, ಮತ್ತೊಂದೆಡೆ ಬಿಜೆಪಿ ಇದು ಪ್ರತಿಪಕ್ಷಗಳು ಪ್ರಮುಖವಾಗಿ ಕಾಂಗ್ರೆಸ್ನ ಮಹಿಳಾ ವಿರೋಧಿ ಮನಸ್ಥಿತಿ ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹಾಗಾದರೆ ಈ ಒಂದು ಮಹಿಳೆಯರಿಗೆ ಮಹಿಳಾ ಮೀಸಲಾತಿ ವಿಧೇಯಕಕ್ಕೆ ಸರಿಯಾದಂಥ ರೀತಿಯಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ನಿಂದ ಬಲ ಸಿಗಲಿಲ್ವಾ ಅನ್ನುವಂಥ ವಿಚಾರ ಚರ್ಚೆ ಆಗ್ತಾ ಇದೆ. ಇದೇ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ ಸ್ತ್ರೀಗಿಲ್ಲ ಕೈಬಲ. ಲೋಕಸಭೆಯಲ್ಲಿ ನಾರಿ ಶಕ್ತಿ ಬಿಲ್ ತಿರಸ್ಕಾರ ಆಗಿದೆ. ವಿಪಕ್ಷಗಳ ಹಠ ಗೆದ್ದಿದೆ. NDA ಸರ್ಕಾರಕ್ಕೆ ಮುಖಭಂಗ ಆಗಿದೆ. 3/2 ಬಹುಮತ ಪಡೆಯುವಲ್ಲಿ NDA ಸರ್ಕಾರ ವಿಫಲ ಆಗಿದೆ. ಮಹಿಳಾ ಮೀಸಲಾತಿ ಮಸೂದೆ ಪರ 298 ಮತಗಳು, ಮಹಿಳಾ ಮೀಸಲಾತಿ ಮಸೂದೆಯ ವಿರುದ್ಧ 230 ಮತಗಳು. ನಾರಿ ಶಕ್ತಿ ಬಿಲ್ ಪಾಸ್ಗೆ ಬೇಕಾಗಿದ್ದಂಥದ್ದು ಒಟ್ಟು 352 ಮತಗಳು. 54 ಮತಗಳ ಕೊರತೆಯಿಂದ ಈ ಒಂದು ಮಹಿಳಾ ಮೀಸಲಾತಿ ಮಸೂದೆ ಅಂಗೀಕಾರ ಆಗಿಲ್ಲ. ಮಸೂದೆ ಅಂಗೀಕಾರವಾಗದ ಹಿನ್ನೆಲೆ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಕಾಂಗ್ರೆಸ್ ಮಹಿಳಾ ವಿರೋಧಿ ಎಂದು ಕಮಲ ನಾಯಕರು ಕಿಡಿಯನ್ನು ಕಾರ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಗರಂ ಆಗಿದ್ದಾರೆ. ಇದು ಮಾತೃಶಕ್ತಿಗೆ ಆಗಿರುವಂತಹ ಅಪಮಾನ ಅಂತ HDK ಅವರು ಟ್ವೀಟ್ ಮಾಡಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸಲಾಗ್ತಾ ಇದೆ. ಒಂದು ಕಡೆ ಪ್ರತಿಪಕ್ಷ, ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರು ತಮ್ಮದೇ ಆದಂಥ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಕಾಂಗ್ರೆಸ್ನ ನಾಯಕರು ಡಿಫೆಂಡ್ ಮಾಡಿಕೊಳ್ತಾ ಇದ್ದಾರೆ. ನಾವು ಮಹಿಳಾ ಮೀಸಲಾತಿ ಮಸೂದೆ ವಿರುದ್ಧವಾಗಿಲ್ಲ, ಆದರೆ ಅದರ ಹೊರತು 2 ಬಿಲ್ಗಳನ್ನು ತರಕ್ಕೆ ಹೋದ್ರಲ್ಲ, ಅದರ ವಿರುದ್ಧ ಅಂತ ಅವರು ಡಿಫೆಂಡ್ ಮಾಡಿಕೊಳ್ತಾ ಇದ್ದಾರೆ ಇವತ್ತಿನ ಮಾತುಗಳಲ್ಲಿ. ಇನ್ನೊಂದು ಕಡೆ ಬಿಜೆಪಿ, NDA ಸರ್ಕಾರದ ನಾಯಕರುಗಳು ಪ್ರತಿಪಕ್ಷಗಳ ಅಸಹಕಾರದಿಂದ ಈ ಒಂದು ಬಿಲ್ ಅಂಗೀಕಾರ ಆಗಿಲ್ಲ. ಪ್ರಮುಖವಾಗಿ ಕಾಂಗ್ರೆಸ್ನ ಮಹಿಳಾ ವಿರೋಧಿ ಮನಸ್ಥಿತಿಯಿಂದ ನಮ್ಮ ಈ ಒಂದು ಮಹಿಳೆಯರಿಗೆ ಮನ್ನಣೆ ಕೊಡಬೇಕು, ಮಹಿಳೆಯರಿಗೆ ಸ್ಥಾನಮಾನವನ್ನು ಕೊಡಬೇಕು ಅನ್ನುವಂಥ ಏನೊಂದು ಮಸೂದೆಯನ್ನು ಇವರು ಅಂಗೀಕಾರ ಮಾಡಲಿಕ್ಕೆ ಹೊರಟಿದ್ರು ಬಿಜೆಪಿಯವರು. ಪ್ರತಿಪಕ್ಷಗಳ ಅಸಹಕಾರದಿಂದ ಇದು ಸಾಧ್ಯ ಆಗಿಲ್ಲ ಅನ್ನುವಂಥ ಆರೋಪವನ್ನು, ಆಕ್ರೋಶವನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಒಟ್ಟಾರೆ ಬೇಕಾದಂತಹ ಬಹುಮತ ಸಿಗಲಿಲ್ಲ, ಹೀಗಾಗಿ ಇದು ಮೋದಿಯವರಿಗೆ ಮುಖಭಂಗ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಇದೆಲ್ಲ ವಿಚಾರವನ್ನು ಚರ್ಚೆ ಮಾಡ್ತಾ ಹೋಗ್ತೇನೆ. ನನ್ನೊಂದಿಗೆ ಅತಿಥಿಗಳಿದ್ದಾರೆ. ವಕೀಲರಾದಂತಹ ಪ್ರಖ್ಯಾತ್ ಗೌಡ ಅವರು, ಕಾಂಗ್ರೆಸ್ ವಕ್ತಾರೆ ಆದಂತಹ ಪುಷ್ಪಾ ಮಂಜುನಾಥ್ ರೆಡ್ಡಿ ಅವರು, ಇನ್ನುಳಿದಂತಹ ಅತಿಥಿಗಳು ನನ್ನ ಜೊತೆಗೆ ಜಾಯ್ನ್ ಆಗ್ತಾರೆ. ಇಬ್ಬರಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ವಕೀಲರನ್ನೇ ಫಸ್ಟ್ ಮಾತಾಡಿಸ್ಬಿಡ್ತೀನಿ. ಪ್ರಖ್ಯಾತ್ ಗೌಡ ಅವರೇ, ಈಗ ಬಿಜೆಪಿ ತಾನು ಅಧಿಕಾರದಲ್ಲಿ ಇದೆ ಎಂದ ಕ್ಷಣಕ್ಕೆ ತರಾತುರಿಯಲ್ಲೋ ಅಥವಾ ತನಗೆ ಇಷ್ಟ ಬಂದ ಹಾಗೆ ಮಾಡ್ತೀನಿ ಅನ್ನುವಂಥ ಕಾರಣಕ್ಕೋ ಈ ಥರದನ್ನು ಏಕಾಏಕಿ ತಂದರೆ ಅದು ಸಾಧ್ಯ ಇಲ್ಲ ಅನ್ನುವಂಥ ಸಂದೇಶವ, ಅಥವಾ ಒಪ್ಪಿಕೊಳ್ಳುವಲ್ಲಿ ವಿಪಕ್ಷಗಳೇನಾದರೂ ಎಡವಿದ್ವಾ ಅಂತ? ಅಲ್ಲ, ಪ್ರಪ್ರಥಮವಾಗಿ ಸರ್, ಇದು ನರೇಂದ್ರ ಮೋದಿ ಅವ್ರದ್ದು ಒಂದು ಒಳ್ಳೆ ಕಾನ್ಸೆಪ್ಟ್. ಇದು ಏನು ನಾರಿ ಶಕ್ತಿ ಇದು ಬಿಲ್ ತರಬೇಕು ಅಂತ ಹೇಳಿ ಏನವರು ಮಂಡಿಸಿದ್ರು, ತುಂಬ ಒಳ್ಳೆ ಕಾನ್ಸೆಪ್ಟ್ ಇದು. ಬಟ್ ಇದನ್ನು ನೋಡಿದರೆ ಹಿಂದಿನ ಸರ್ಕಾರ, ಕಾಂಗ್ರೆಸ್ ಗೌರ್ಮೆಂಟ್, ಮನಮೋಹನ್ ಸಿಂಗ್ ಅವರು ಇದ್ದಾಗ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಆಗಲೇ ಅವರು 33% ಮೀಸಲಾತಿಯನ್ನು ತರಬೇಕು ಅಂತೇಳಿ ಅವಾಗಲೇ ಹೊರಡಿಸಿದಂಥ ಒಂದು ಇದು ವಿಚಾರ.
ಅದು ಅವಾಗಿಂದನೂ ಕೂಡ ಫೈಟಿಂಗ್ ನಡೀತಾನೆ ಇದೆ. ನಾವು ಮಾಡಿದ್ದನ್ನ ನೀವು ಇದುವರೆಗೂ ಇಂಪ್ಲಿಮೆಂಟೇ ಮಾಡಿಲ್ಲ ಅಂತ. ನಾವು ಇದನ್ನ ಮುಂಚೆ ಕಾಂಗ್ರೆಸ್ ಅವರು ಹೇಳ್ತಿದ್ದಾರೆ, ನಾವೇ ಇದನ್ನ ಮುಂಚೆ ತಗೊಂಬಂದಿದ್ದು, ಇದನ್ನ ಫಸ್ಟ್ ಇಂಪ್ಲಿಮೆಂಟ್ ಮಾಡಿ ಅಂತ. ಈ ವಿಷಯ ಇಲ್ಲಿರೋದು ಬಂದು ಈಗ ಮೋದಿಯವರು ಮಾಡ್ತಿರೋದು ಡಿಲಿಮಿಟೇಷನ್ ಅಂತೇಳಿ. ಡಿಲಿಮಿಟೇಷನ್ ವಿಚಾರದಲ್ಲಿ ಬಂದು ಅದರಲ್ಲೂ ಆಪೋಸಿಟ್ ಪಾರ್ಟಿಯವರಿಗೆ, ಪ್ರತಿಪಕ್ಷಗಳಿಗೆ ಭಾಳಷ್ಟು ಅಸಮಾಧಾನ ಇದೆ. ಈ ಪ್ರತಿಯನ್ನ ಮೊನ್ನೆ ನೋಡ್ದು ನಾವೆಲ್ಲ, ತಮಿಳುನಾಡು CM ಸ್ಟಾಲಿನ್ ಇದ್ದಾರೆ, ಸುಟ್ಟು ಹಾಕಿದ್ರು ಅದನ್ನ. ಹಾಗಾಗಿ ಇದು ಸೌತ್ ಇಂಡಿಯಾ ಅಂತ ಏನು ಕರಿತೀವಿ, ಸೌತ್ ಇಂಡಿಯಾದ ಸ್ಟೇಟ್ಗಳಿಗೆ ಭಾಳಷ್ಟು ಜನಕ್ಕೆ ಇದ್ರ ಬಗ್ಗೆ ಒಪ್ಪಿಗೆ ಇಲ್ಲ. ಆ್ಯಂಡ್ ಮೋರ್ ಓವರ್ ಇವಾಗ ಲೋಕಸಭೆ ಸ್ಥಾನಗಳನ್ನು ಹೆಚ್ಚಿಗೆ ಮಾಡಿ ಏನು ಒಂದು ಉತ್ತರ ಭಾರತದ ಜನರಿಗೆ ಅಲ್ಲಿಗೆ ಹೆಚ್ಚು ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದು ದೃಷ್ಟಿಕೋನ ಏನೋ ಕಾಣ್ತಿದೆ ಅದರಲ್ಲಿ. ಅದನ್ನೆಲ್ಲೋ ಮಾಡ್ತಿದ್ದಾರೆ. ಸೌತ್ ಇಂಡಿಯಾದ ದಕ್ಷಿಣ ಭಾರತದ ಜನರಿಗೆ ಎಲ್ಲ ಒಂದು ಕಡೆ ಇದರಲ್ಲಿ ಅನಾನುಕೂಲ ಆಗ್ತಾ ಇದೆ ಅನ್ನೋದು ಕೂಡ ಅದರಲ್ಲಿ ನೋವಿದೆ. ಈ ವಿಚಾರಗಳನ್ನ ಮೇನ್ ಡಿಸ್ಕಸ್ ಆಗಬೇಕೆ ಹೊರತು ಇದರಲ್ಲಿ ಆಕ್ಚುಲಿ ಈ ನಾರಿ ಶಕ್ತಿ ಬಿಲ್ ಏನಿದೆ ಈಗ ನೀವು ಹೇಳ್ದಂಗೆ ಅದು ಆತುರವಾಗಿ ಮಾಡಕ್ಕೆ ಹೊರಟಿರೋದು ಅಂತ ಒಂದು ನಮ್ಮ ಅಭಿಪ್ರಾಯ ಆಕ್ಚುಲಿ. ಅಲ್ಲ, ನಿಜವಾಗಿಯೂ ದಕ್ಷಿಣದ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಅಥವಾ ಲೋಕಸಭಾ ಸದಸ್ಯರಿಗೆ ನಿಜವಾಗಿಯೂ ರಾಜ್ಯಗಳ ಪರ ಕಾಳಜಿಯೋ ಅಥವಾ ಆಂಟಿ ಮೋದಿ ಅನ್ನುವಂಥದ್ದು ಅಂತ ಒಂದು ಪ್ರಶ್ನೆ ಬರ್ತಾ ಇತ್ತು. ಇಲ್ಲ, ಅದಕ್ಕೆ ಹೇಳ್ತಾ ಇರೋದು ಕಾಂಗ್ರೆಸ್ ಅವರು ಸರ್, ಇದನ್ನ ನಾವೇ ಫಸ್ಟ್ ಅವ್ರು ಮಾಡಿದಾಗ ಏನು ಇಂಪ್ಲಿಮೆಂಟ್ ಮಾಡಬೇಕಿತ್ತು ಅಂತ ಇಲ್ಲಿ ತನಕನೂ ಕೂಡ ಅವರು ಅದನ್ನು ಹೋರಾಟ ಮಾಡ್ಕೊಂಡ್ಬಂದ್ರು. ಅದನ್ನ ಯಾಕೆ ಮಾಡಲಿಲ್ಲ ಅನ್ನೋ ಪ್ರಶ್ನೆಗೆ ಅವ್ರ ಹತ್ರ ಉತ್ತರ ಇಲ್ಲ. ಅದನ್ನೇ ನೀವು ಚೇಂಜಸ್ ಮಾಡಿ ಅದನ್ನ ಬೇರೆ ರೀತಿ ಅದಕ್ಕೆ ಒಂದು ಟ್ವಿಸ್ಟ್ ಕೊಟ್ಟು ಈಗ ಮಾಡಬೇಕು ಅನ್ನೋ ಹುನ್ನಾರ ಅವ್ರು ಕೇಳ್ತಿರೋ ಪ್ರಶ್ನೆ ಕರೆಕ್ಟ್ ಇದೆ ಅಂತ ನನಗನ್ನಿಸ್ತಾ ಇದೆ ಆಸ್ ಎ ಒಬ್ಬ ಪಬ್ಲಿಕ್ ಆಗಿ. ನನ್ಗೆ ಅದು ಎಲ್ಲ ಒಂದು ಕಡೆ ಕರೆಕ್ಟ್ ಅವ್ರು ಪ್ರಶ್ನೆ ಮಾಡ್ತಾರೆ. ಅದರಲ್ಲೂ ನಾವು ಕೂಡ ದಕ್ಷಿಣ ಭಾರತದ ರಾಜ್ಯಗಳವರಾಗಿ ಈ ಒಂದು ಡಿಲಿಮಿಟೇಷನ್ ಅನ್ನೋದು ಎಲ್ಲ ಒಂದು ಕಡೆ ನಮ್ಮ ಪ್ರಾಶಸ್ತ್ಯವನ್ನ ಅಲ್ಲ, ಏನೀಗ ಕ್ಷೇತ್ರ ಮರುವಿಂಗಡಣೆ ಆದ್ರೆ ಏನ್ ಸಮಸ್ಯೆ ಆಗುತ್ತೆ ಅಂತ ಸರ್. ಕ್ಷೇತ್ರ ಮರುವಿಂಗಡಣೆಯನ್ನ ವೈಜ್ಞಾನಿಕವಾಗಿ ಮಾಡಬೇಕು ಅನ್ನೋದು ಪ್ರತಿಪಕ್ಷಗಳ ಪಟ್ಟು. ಅವೈಜ್ಞಾನಿಕವಾಗಿ ಮಾಡ್ತೀವಿ ಅಂತ ಇವರು ಹೇಳ್ತಾ ಇದ್ದಾರೆ. ಅಲ್ಲ, ಅವ್ರು ಮಾಡ್ತಿರೋದೇ ಅವೈಜ್ಞಾನಿಕ ಅಂತ. ಯಾಕೆ ಅಂತಂದ್ರೆ ಯೂಶಲಿ ಅಂದ್ರೆ ಉತ್ತರ ಭಾರತದ ಹಲವಾರು ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಇದೆ ಇವಾಗ ಪವರಲ್ಲಿ ಇದೆ. ಅಲ್ಲಿ ಇರ್ತಕ್ಕಂಥ ಜನಸಂಖ್ಯೆಗೆ ಅನುಗುಣವಾಗಿ ಅವ್ರೇನ್ ಮಾಡ್ತಿದ್ದಾರೆ, ಅವ್ರೇನು ಒಂದು ಲೆಕ್ಕ ಕೊಟ್ಟಿದ್ದಾರೆ ಮೊನ್ನೆ ಬಂದಿರತಕ್ಕಂಥದ್ದು ಪತ್ರಿಕೆಗಳಲ್ಲಿ. ಅಲ್ಲಿಯ ಉತ್ತರ ಭಾರತದ ರಾಜ್ಯಗಳಲ್ಲಿ ಲೋಕಸಭಾ ಸ್ಥಾನಗಳನ್ನ ಎಷ್ಟು ಜಾಸ್ತಿ ಮಾಡ್ತಿದ್ದಾರೆ, ಅಷ್ಟು ದಕ್ಷಿಣ ಭಾರತದ ರಾಜ್ಯದ ಒಂದು ಪ್ರಾತಿನಿಧ್ಯಗಳು ಅಷ್ಟು ಕೊಡ್ತಿಲ್ಲ, ಅಷ್ಟು ಸಂಖ್ಯೆಗಳಲ್ಲಿ ಇಲ್ಲ. ಅಲ್ಲಿ ಕಂಪೇರ್ ಮಾಡಿ ಪ್ರಿಯಾಂಕಾ ವಾದ್ರಾ ಅವರು ಹೇಳ್ತಾ ಇದ್ರು ಜಾತಿ ಗಣತಿ ಲೆಕ್ಕಾಚಾರವೇ ಇಲ್ಲ, ಹೆಂಗೆಂಗೋ ಮಾಡ್ತಾ ಇದ್ದಾರೆ ಅಂತ ಬೇರೆ. ಖಂಡಿತ ಅದು ಕೂಡ ಇದರಲ್ಲಿದೆ. ಮುಖ್ಯವಾಗಿ ಲೋಕಸಭಾ ಸ್ಥಾನಗಳನ್ನ ಜಾಸ್ತಿ ಮಾಡಬೇಕು, ಓಕೆ, ವಿಲ್ ಅಕ್ಸೆಪ್ಟ್ ಇಟ್. ಬಟ್ ಅದನ್ನ ನೀವು ಸೈಂಟಿಫಿಕ್ ಮೆಥಡ್ ಅಂತ ಮಾಡಿದಾಗ ದಕ್ಷಿಣ ಭಾರತದವ್ರಿಗೂ ಕೂಡ ಉತ್ತರ ಭಾರತಕ್ಕೆ ಎಷ್ಟು ಮನ್ನಣೆ ಕೊಡ್ತೀರಿ ಅಷ್ಟೇ ದಕ್ಷಿಣ ಭಾರತಕ್ಕೂ ಬೇಕು ಅನ್ನೋದು ನಮ್ಮ ಒಂದು ಜನರು ಕೇಳ್ತಾ ಇರೋದು. ಇಲ್ಲೇನಾಗಿದೆ, ದಕ್ಷಿಣ ಭಾರತದ ಅವ್ರನ್ನ ಮೊದಲಿಂದಲೂ ಎಲ್ಲೋ ಒಂದು ಕಡೆ ಅವ್ರನ್ನ ಬೇರೆ ದೃಷ್ಟಿಯಲ್ಲಿ ಅವ್ರಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಅನ್ಯಾಯ. ಅಂದ್ರೆ ಬಿಜೆಪಿಯ ಅಧಿಕಾರಗಳು ಇಲ್ಲಿ ಬಿಜೆಪಿ ಅಧಿಕಾರ ಬಿಜೆಪಿ ಅಧಿಕಾರದಲ್ಲಿ ಇಲ್ಲ ಅಂತನಾ? ಅಲ್ಲ, ಗೊತ್ತಿಲ್ಲ ಯಾವ ಕಾರಣದಿಂದ ಅಂತ ಹೇಳಿ. ಅವ್ರಿಗೆಲ್ಲೋ ಒಂದು ಕಡೆ ಬಿಜೆಪಿ ಅವರಿಗೆ ಒಲವು ಉತ್ತರ ಭಾರತದ ರಾಜ್ಯಗಳ ಬಗ್ಗೆ. ಅವ್ರು ಆಲ್ಮೋಸ್ಟ್ ಅದನ್ನ ಉತ್ತರ ಭಾರತದಲ್ಲಿ ಸುಮಾರು ರಾಜ್ಯಗಳನ್ನ ಅವರು ಕಾಂಕರ್ ಮಾಡ್ಕೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆ ದಕ್ಷಿಣ ಭಾರತದ ರಾಜ್ಯಗಳ ಬಗ್ಗೆ ಅವ್ರಿಗೆಲ್ಲ ಅವರಿಗೂ ಒಲವಲ್ಲ ಸರ್, ಮತದಾರರಿಗೂ ಒಲವು, ಅದಕ್ಕೆ ಅವರು ಅಧಿಕಾರ ಕೊಟ್ಟಿರ್ಬೋದಲ್ಲ. ಅಲ್ಲ, ಮತದಾರರು ಕೊಟ್ಟಿದ್ದಾರೆ, ಓಕೆ ನಿಜ. ಆದ್ರೆ ಈ ಒಂದು ಬಿಲ್ ಮಾಡಬೇಕಾದ್ರೆ ನೀವು ಹೊಸದಾಗಿ ಲೋಕಸಭೆ ಸ್ಥಾನಗಳನ್ನ ವಿಸ್ತರಣೆ ಮಾಡಬೇಕಾದ್ರೆ ನಮಗೆ ಪ್ರಾತಿನಿಧ್ಯ ಅಷ್ಟೇ ಕೊಡಿ ಅಂತ ಕೇಳ್ತಿರೋದು. ಯಾಕಂದ್ರೆ ಈಗ ಜನ ಅದನ್ನ ಕೇಳ್ತಾರೆ, ಜನ ರೆಪ್ರೆಸೆಂಟ್ ಮಾಡಕ್ ತಾನೆ ನಾವು MP ಗಳು ಇಟ್ಟಿರೋದು. ಹಾಗಾಗಿ ಎಲ್ಲ MP ಗಳು ಇಲ್ಲಿ ಮುಖ್ಯಮಂತ್ರಿಗಳಿರ್ಬೋದು ಅಥವಾ MLA ಗಳಿರ್ಬೋದು ಅದನ್ನ ಕೇಳ್ತಾ ಇದ್ದಾರೆ. ಜನರ ಪರವಾಗಿ ಅವ್ರು ಕೇಳ್ತಿದ್ದಾರೆ, ನಮ್ಗೆ ಇನ್ನೂ ಹೆಚ್ಚಿನ ಸ್ಥಾನಗಳು ಬೇಕು ಅಂತ. ಅದನ್ನು ಕೂಡ ಇಲ್ಲಿ ಇವರು ಇನ್ನೂ ಚರ್ಚೆ ಆಗಿಲ್ಲ. ಅದೊಂದು ಅವ್ರಿಗೆ ಅಸಮಾಧಾನ ಇದೆ. ಎರಡನೇದಾಗಿ ನಾರಿ ಶಕ್ತಿ ಬಿಲ್ ಏನಂತ ಇದೆ ನೀವು ಹೇಳ್ತಾ ಇದ್ದೀರಿ, ಇದ್ರ ಬಗ್ಗೆ ಅದೇ ಮೇನ್. ನಾವು ಮುಂಚೆ ಮಾಡಿದ್ದನ್ನ ಇನ್ನು ಎಕ್ಸಿಕ್ಯೂಷನ್ ನೀವು ಮಾಡೋಕ್ಕಾಗಿಲ್ಲ. ಈಗ ನೀವು ಅರ್ಜೆಂಟಲ್ಲಿ ಬಂದು ತಗೊಂಡು ಇಟ್ಟಿದ್ದೀರಾ ಇದನ್ನ, ಈಗ ಇಷ್ಟು ದಿನ ಇದ್ದಿದ್ದು ಇವಾಗೇನು ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಅವ್ರು ಉತ್ತರ ಕೊಡಬೇಕಾಗ್ತದೆ ಆಕ್ಚುಲಿ. ಎಸ್, ಪುಷ್ಪಾ ಮಂಜುನಾಥ್ ರೆಡ್ಡಿ ಅವರೇ ನಾರಿ ಶಕ್ತಿ ಬಿಲ್ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಮಹಿಳೆನೇ ಇದ್ದಾರೆ. ಸೊ ನಿಮಗೆ ಬೇಕಾಗಿದ್ದಂಥ ಒಂದಷ್ಟು ಮನ್ನಣೆ, ಹೀಗಾಗಿ ಒಂದು ವಿಧೇಯಕವನ್ನು ಕೇಂದ್ರ ಸರ್ಕಾರ ತರೋದಕ್ಕೆ ಮುಂದಾಯಿತು, ಟೋಟಲಿ ರಿಜೆಕ್ಟೆಡ್. ಹೇಳಿ, ಏನು ಹೇಳ್ತೀರಾ? ಸರ್ ನೋಡಿ, ಮಹಿಳಾ ಮೀಸಲಾತಿ ನಿಜ ಬೇಕು ನಮಗೆ. ಅಂದರೆ ಇವಾಗ ರಾಜಕೀಯವಾಗಿ ಒಂದು ಪ್ರಾತಿನಿಧ್ಯ ಅಥವಾ ನಮ್ಮ ಹಕ್ಕು ಅಂತಲೇ ಹೇಳ್ಬೋದು. ನಾವು ದೇಶದಲ್ಲಿ 49% ಮಹಿಳೆಯರಿದ್ದೀವಿ. ಅವರೆಲ್ಲರ ಪರವಾಗಿ ನಾನು ಸಹ ನನ್ನ ಮತ ಇದೆ ಅದಕ್ಕೆ. ಆದರೆ ಒಂದು ರೀತಿ ಇರುತ್ತೆ, ಅದಕ್ಕೆ ಅದರದ್ದೇ ಆದ ಸಾಧಕ ಬಾಧಕಗಳಿರುತ್ತೆ. ಆದರೆ ಬಿಜೆಪಿ ಸರ್ಕಾರ ಇವತ್ತೇನು ಮೀಸಲಾತಿಯ ಒಂದು ಕ್ರೆಡಿಟ್ ಗೇಮ್ನ ಮಾಡಿತು, ಅದು ಯಾಕೆ ಅಷ್ಟು ತರಾತುರಿಯಲ್ಲಿ ತಂದರು? ಈ ಮೊದಲು ಸಹ 2023ರಲ್ಲಿ ಅದು
ಅಂಗೀಕಾರ ಆಗಿರುತ್ತೆ. ದ್ರೌಪದಿ ಮುರ್ಮು ಮೇಡಮ್ ಅವರು ಅದಕ್ಕೆ ಸಿಗ್ನೇಚರ್ ಹಾಕಿರ್ತಾರೆ, ಅಂಗೀಕಾರ ಆಗಿರುತ್ತೆ. ಆಗ ಅವ್ರು ಹೇಳಿದ್ದು ಮೊದಲು ಜನಗಣತಿ ಆಗಬೇಕು, ಆಮೇಲೆ ಅದಕ್ಕೆ ಕೆಲವೊಂದು ನಿಯಮಗಳಿತ್ತು, ಅವಾಗ ಆಗ್ಲಿಲ್ಲ ಅಂತ ಹೇಳಿದ್ರು. ಸರಿ, ಆವಾಗೆಲ್ಲ ಕಾಂಗ್ರೆಸ್ ಒಪ್ಪಿತ್ತು, ನಾವು ಅಂಗೀಕಾರನು ನಾವು ಸಿಗ್ನೇಚರ್ ಹಾಕಿದ್ವಿ, ಅದರಲ್ಲೇನು ತೊಂದರೆ ಇರಲಿಲ್ಲ. ಆದ್ರೆ ಇವರು ಏಕಾಏಕಿಯಾಗಿ ಯಾವುದೇ ಒಂದು ಡಿಸ್ಕಷನ್ಗೆ ಕಾಲಾವಕಾಶ ಕೊಡದೇನೆ ತರಾತುರಿಯಲ್ಲಿ 3 ದಿನ ಕರೆದು ಇದು ಬಿಲ್ ಪಾಸ್ ಮಾಡೋಣ ಅಂತ ಈ ತರ ಎಲ್ಲ ಮಾಡೋದು. ಈಗ 2011 ಒಂದು ಸೆನ್ಸಸ್ ಪ್ರಕಾರ ಮಾಡೋದಾದ್ರೆ ಈಗ ಯಾಕೆ ಇದುವರೆಗೂ ಕಾಯೋ ಅಂತದ್ದೇನಿತ್ತು? ಅವಾಗಲೇ ಪಾಸ್ ಮಾಡ್ಬೋದಿತ್ತಲ್ಲ, 23ರಲ್ಲಿ ಅಂಗೀಕಾರ ಆಗಿತ್ತಲ್ವಾ? ಸೊ ಅದು ನಮ್ದೊಂದು ಕ್ವಶನ್. ನಿಮ್ ಪ್ರಕಾರ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಈಗ ತರಾತುರಿಯಲ್ಲಿ ಮಾಡೋ ಬದಲು ಏನ್ ಮಾಡಬೇಕಿತ್ತು ಅಂತ ನಿಮ್ ಪ್ರಕಾರ? ಅಂದ್ರೆ ಇದರ ಹಿಂದೆ ಬಿಜೆಪಿದು ಏನು ಇಲ್ಲ ಸರ್, ಒಂದು ಮಹಿಳೆಯರನ್ನ ಸೆಳೆಯ ಒಂದು ಇರಾದೆ ಇದೆ ಹೊರತಾಗಿ ಬೇರೆ ಏನು ಇಲ್ಲ. ನೋಡಿ, ನಾವು ಮಹಿಳಾ ಕ್ರೆಡಿಟ್ ಗೇಮ್ ತಗೊಳಕ್ಕೆ ಹೋಗಿದ್ದಾರೆ. ಅಂದ್ರೆ ಈಗ ನೋಡಿ, ಇದು ಒಂದಕ್ಕೊಂದು ಲಿಂಕ್ ಇದೆ. ಬರೀ ಮೀಸಲಾತಿಯನ್ನ ಮಾತ್ರ ತಂದಿಲ್ಲ, ಅದರ ಜೊತೆಗೆ 2 ತಂದಿದ್ರು. ಅದರಲ್ಲಿ ಕ್ಷೇತ್ರ ಮರು ವಿಂಗಡಣೆಗೆ ಯಾಕೆ ದಕ್ಷಿಣ ರಾಜ್ಯಗಳು ಇಷ್ಟೊಂದು ಪಟ್ಟಿಡಿತಿದೆ ಅಂದ್ರೆ 5 ರಾಜ್ಯಗಳು ಸೇರಿಸಿ ನಾವಿರೋದು ಪಾಪ್ಯುಲೇಷನ್ 27 ಕೋಟಿ ಮಾತ್ರ. ಇದು ಉತ್ತರ ಪ್ರದೇಶ 1ರಲ್ಲೇ 37 ಕೋಟಿ ಜನ ಇದ್ದಾರೆ. ಸೊ ಅಲ್ಲಿನ ರಾಜಸ್ಥಾನ, ಬಿಹಾರ, ಉತ್ತರ ಪ್ರದೇಶ ಈ ರಾಜ್ಯಗಳನ್ನ ತಗೊಂಡ್ರೆ ಆ ರಾಜ್ಯಗಳಲ್ಲಿ ಸುಮಾರು 400ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳು ಬರುತ್ತೆ. ಸೊ ಅಷ್ಟು ರಾಜ್ಯಗಳನ್ನ ಒಳಗೊಂಡು ಬಿಜೆಪಿ ಸರ್ಕಾರ ತನ್ನ ಸರ್ಕಾರವನ್ನ ರಚಿಸಬಹುದು. ಆಗೇನಾಗುತ್ತೆ, ನಮಗೇನ್ ಲಾಸು ಅಂದ್ರೆ ನೋಡಿ, ಇವತ್ತು ಕರ್ನಾಟಕದಿಂದ ಉತ್ತರಕ್ಕೆ ಅಂದ್ರೆ ಇವಾಗ ದೇಶಕ್ಕೆ ನಮ್ಮ ಕೊಡುಗೆ ಹೆಚ್ಚಿದೆ. 30% GDP ನಾವು ಕೊಡ್ತಾ ಇದೀವಿ ಉತ್ತರಕ್ಕೆ. ಇದಲ್ದೇನೆ ಒಂದು ಟೈಮಲ್ಲಿ ಇಂದಿರಾ ಗಾಂಧಿ ಅವರು ಕರೆ ಕೊಟ್ಟಂತೆ ಜನಸಂಖ್ಯಾ ನಿಯಂತ್ರಣವನ್ನ ಸಾಧಿಸ್ತೀವಿ ನಾವು. ಅಂದ್ರೆ ಪಾಪ್ಯುಲೇಷನ್ ಗ್ರೋತ್ ಕಡಿಮೆ ಇದೆ. ಕೇರಳ, ಕರ್ನಾಟಕ, ತಮಿಳುನಾಡು, ಈವನ್ ಮಹಾರಾಷ್ಟ್ರ, ಇವೆಲ್ಲ ದಕ್ಷಿಣ ರಾಜ್ಯಗಳಲ್ಲಿ ಪಾಪ್ಯುಲೇಷನ್ ತುಂಬಾ ಕಡಿಮೆ ಇದೆ. ಆದ್ರೆ ಉತ್ತರದವರು ಜನಸಂಖ್ಯೆಯನ್ನ ಹೆಚ್ಚು ಮಾಡ್ಕೊಂಡಿದ್ದಾರೆ. ಈಗ ಜನಸಂಖ್ಯೆಯ ಆಧಾರದ ಮೇಲೆ ಇವರು ಲೋಕಸಭಾ ಕ್ಷೇತ್ರಗಳನ್ನ ವಿಂಗಡಣೆ ಮಾಡೋದಾದ್ರೆ, ದಕ್ಷಿಣಕ್ಕೆ ಈಗಲೇ ನಾವು ₹1 GST ಕಟ್ಟಿದ್ರೆ ಬರ್ತಾ ಇರೋದು 15 ಪೈಸೆ. ಅದೇ ಉತ್ತರ ಪ್ರದೇಶ ಅವರು ₹1 ಕಟ್ಟಿದ್ರೆ ₹6 ಬೆನಿಫಿಟ್ ಪಡಿತಿದ್ದಾರೆ ಅವರು. ಸೊ ಈ ರೀತಿ ಆಗೋದ್ರಿಂದ ಅವಾಗ ನಮ್ಮ ಪ್ರಾತಿನಿಧ್ಯ ಮತ್ತೆ ಅಸ್ತಿತ್ವ, ನಾವು ಹಕ್ಕನ್ನು ಏನನ್ನು ಪ್ರತಿಪಾದಿಸಕ್ಕಾಗಲ್ಲ. ನೋಡಿ, 24 ಲೋಕಸಭೆಯಲ್ಲಿ ಕರ್ನಾಟಕಕ್ಕೆ 24% ಅಷ್ಟು ಪ್ರಾತಿನಿಧ್ಯ ಇರೋದು ಅವತ್ತು 16%ಗೆ ಕುಸಿಯುತ್ತೆ. ನಮಗೆ ಅಲ್ಲಿ ನಮ್ಗೇನೋ ಒಂದು ಬೇಕು. ಇವಾಗ ನೋಡಿ, ನಾವು ಟ್ಯಾಕ್ಸ್ಗೋಸ್ಕರ ನಾವು ಈ ಮಲತಾಯಿ ಧೋರಣೆ ಆಲ್ರೆಡಿ ಈಗ ನಾವು ಕರ್ನಾಟಕ ಕಾಂಗ್ರೆಸ್ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಈಗಾಗಲೇ ಮಲತಾಯಿ ಧೋರಣೆ ಇದೆ. ಇನ್ನು ಮುಂದೇನೂ ಇದೆ. ಇನ್ನೂ ಕಡಿಮೆ ಕುಸಿದ್ರೆ ನಮ್ಮ ಲೋಕಸಭಾ ಕ್ಷೇತ್ರಗಳು ಬರೀ 195 ಇದ್ರೆ ಅದು ಕೇವಲ ಉತ್ತರ ಭಾರತದ 2 ರಾಜ್ಯಗಳಿಗೆ ಸಮ ಆಗ್ತೀವಿ ನಾವು. ಆಗ ನಮ್ಮ ಅಸ್ತಿತ್ವ ಎಲ್ಲಿರುತ್ತೆ? ರಾಜಕೀಯ ಅಸ್ತಿತ್ವ ಬರೀ ಬೆವರು ಸೂಸಿ ಅವರಿಗೆ ದುಡ್ಡು ಕೊಟ್ಟು ಅವ್ರನ್ನ ಸಾಕಂಗಾಗ್ಬಿಡಲ್ವಾ? ಅವರು ಪಾಪ್ಯುಲೇಷನ್ ಜಾಸ್ತಿ, ಆದರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲವೂ ಸರಿ, ಆದರೆ ಇದು ಅವೈಜ್ಞಾನಿಕವಾಗಿದೆ. ಅದಲ್ದೇನೆ ನೋಡಿ, ಯಾವುದೇ ಒಂದು ಬಿಲ್ನ ಪಾಸ್ ಮಾಡಬೇಕಾದ್ರೆ ಈಗ ನಮ್ದು ವೋಟ್ ಬೇಕು. ಇವಾಗೇನು ಕೇಳಿದ್ರು ಅವರು, ನೀವು ಕಾಂಗ್ರೆಸ್ ಅವರು ಬಿಲ್ಗೆ ಸೈನ್ ಮಾಡಿಲ್ಲ,